ಪಾಯಿಂಟ್ಸ್ ಮಾಡಿ ಆಗ್ತಾನೆ ಬರೀ ಯಾಕೆ ಕಳ್ಸಂತಾರೆ ಆ ಕಡೆ ಹಿಲ್ಸ್ ಬೇರೆ ಮತ್ತೆ ಈಕೋ ಸ್ಪೋರ್ಟ್ಸ್ ಈಕೋ ಸ್ಪೋರ್ಟ್ಸ್ ಇದೆ ಖಾಸಗಿ ಹೋಟೆಲಲ್ಲಿ ಒಂದು ವ್ಯವಹಾರ ನಡೆದಿರುತ್ತೆ. ಅದಾದಮೇಲೆ ಆ ವ್ಯವಹಾರದ ನಂತರ ಹಣವನ್ನು ಹ್ಯಾಂಡ್ ಓವರ್ ಮಾಡುವಂಥ ಕೆಲಸ ಗೋಕುಲ್ ರೋಡ್ ಏನಿದೆ ಆ ಗೋಕುಲ್ ರೋಡ್ ಹತ್ರ ಮಾಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಪೂನಾ ಮೂಲದ ಒಬ್ಬ ಹೆಣ್ಮಗಳು ಅಶ್ವಿನಿ ಪೆದ್ವಾಡ್ ಅಂತ, ಆಕೆ ತನ್ನ ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಫೈನಾನ್ಸಸ್ ಅವಶ್ಯಕತೆ ಇದೆ ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಮೈಸೂರು ಮೂಲದ ಮೊಹಮ್ಮದ್ ಆಸಿಫ್ ಅನ್ನುವಂಥ ವ್ಯಕ್ತಿ, ಅವನು ತನ್ನನ್ನು ತಾನು ಸುಧೀರ್ ಮೆಹ್ತಾ ಅಂತ ಹೆಸರಿಸ್ಕೊಂಡು ನನಗೆ ಭಾಳಷ್ಟು ಜನದ ಜೊತೆ ಸಂಪರ್ಕ ಇದೆ ಮತ್ತು ಭಾಳಷ್ಟು ಕಂಪನಿಗಳಿಗೆ ನಾನು ಮನಿ ಫೈನಾನ್ಸ್ ಮಾಡಿಸಿದ್ದೀನಿ, ಭಾಳ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮಾಡಿಸಿರ್ತೀನಿ ಅಂತಂದು ಸುಮಾರು 50 ಕೋಟಿಯಷ್ಟು ಲೋನ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಆಕೆಗೆ ನಂಬಿಸ್ತಾನೆ. ಅದಾದಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಆಗಿರೋದ್ರ ಬಗ್ಗೆ ಅದೆಲ್ಲ ಒಂದಷ್ಟು ಫೇಕ್ ರೆಕಾರ್ಡ್ಸ್ಗಳನ್ನ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳ ಜೊತೆ ನಾನು ವ್ಯವಹಾರ ಕೊಟ್ಟಿರೋದು ಅದರದ್ದೆಲ್ಲ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ತೋರಿಸಿ ಸುಮಾರು 60 ಲಕ್ಷದಷ್ಟು ಹಣ ಆಕೆಯಿಂದ ಪಡ್ಕೋತಾನೆ. ಆಕೆ ಹತ್ರ ಪಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ನಾನು ಇವತ್ತು 2 ಕೋಟಿಯಷ್ಟು ಹತ್ತತ್ರ 2 ಕೋಟಿ ಅಂದರೆ 1 ಕೋಟಿ ಸುಮಾರು 87,450 1,87,45,000 ರೂಪಾಯಿವಷ್ಟು ಹಣವನ್ನು ಇವತ್ತೇ ಡೆಲಿವರಿ ಮಾಡ್ತೀನಿ. ಮತ್ತು ಉಳಿದಿದ್ದೇನಿದೆ ಅದನ್ನು ಸ್ವಲ್ಪ 1-2 ದಿನದಲ್ಲಿ ನಾವು ಉಳಿದಿದ್ದು 48+ ಕ್ರೋರ್ಸನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಂಬಿಸಿ ಸ್ವಲ್ಪ ಲೇಟ್ ಈವ್ನಿಂಗ್ ಸಮಯದಲ್ಲಿ ಏರ್ಪೋರ್ಟ್ ರೋಡಲ್ಲಿರುವಂಥ ಗೋಕುಲ್ ರೋಡ್ ಅದರ ಆ ಕಡೆ 2 ಬ್ಯಾಗ್ಗಳಲ್ಲಿ ಹಣ ಕೊಟ್ಟು ಹೋಗ್ತಾನೆ. ಹಣ ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಅವರು ನಂತರ ಎಣಿಸ್ಕೊಳ್ಳಲಿಕ್ಕೆ ಅಂತ ಹೋಟ್ಲಿಗೆ ತೊಗೊಂಬಂದು ಎಣಿಸಿದಂಥ ಸಂದರ್ಭದಲ್ಲಿ ಆ ಹಣದ ಕಂತೆಗಳಲ್ಲಿ ಮೇಲ್ಗಡೆ ಇಟ್ಟಿರುವಂಥ ನೋಟ್ ಮಾತ್ರ ಒರಿಜಿನಲ್ ಇರುತ್ತೆ, ಅದರೊಳಗಡೆ ಇರುವಂಥ ಬೇರೆ ಎಲ್ಲ ಕಟ್ಟುಗಳು ಮತ್ತು ಒಂದು ಕಟ್ಟಲ್ಲಿರುವಂಥ ಎಲ್ಲ ನೋಟ್ಗಳು ಫೇಕ್ ಇರುವಂಥದ್ದು ತಿಳಿದು ಬಂದಿದೆ. ಅದು ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಮಗೆ ಇಲ್ಲಿ ಬುಕ್ ಸ್ಟಾಲ್ಸಲ್ಲೆಲ್ಲ ಸಿಗುತ್ತೆ, ಅಂದರೆ ಮಕ್ಕಳಿಗೆ ರೆಫರೆನ್ಸಿಗೆ ಇಟ್ಕೊಳೋವಂಥದ್ದು. ಆ ಥರದ್ದು ಕಟ್ಬಿಟ್ಟು ಕಂತೆಗಳಲ್ಲಿ ಕೊಟ್ಟಿದ್ದೀನಿ ಅನ್ನೋ ಟೈಪ್ ಮಾಡಿ ಮೇಲ್ಗಡೆ ಇಟ್ಟಿರುವಂಥ ಹಣ ಮಾತ್ರ ಒರಿಜಿನಲ್ ಇಟ್ಟು ಮೋಸ ಮಾಡಿರುವಂಥ ಒಂದು ಘಟನೆ ನಡೆದಿದೆ. ಈ ಘಟನೆ ನಾವು IPC ಏನು ಮೊದಲು ಚೀಟಿಂಗ್ ಪ್ರಕರಣ ದಾಖಲು ಮಾಡ್ಕೋತಿದ್ವಿ, ಆ ಪ್ರಕಾರ ನಾವು BNS ಅಲ್ಲಿ ಈಗ ಚೀಟಿಂಗ್ ಮತ್ತು ಕೌಂಟರ್ಫಿಟ್ ಕರೆನ್ಸಿ 2 ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೇವೆ. ಆತನನ್ನು ಮುರುಡೇಶ್ವರದ ಹತ್ರ ತಲೆಮರೆಸ್ಕೊಂಡಿದ್ದ, ಮೂಲತಃ ಮೈಸೂರು ಭಾಗದವನು, ಮುರುಡೇಶ್ವರದಲ್ಲಿ ತಲೆಮರೆಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಅವನ್ನ ವಶಕ್ಕೆ ತೊಗೊಂಡು ವಿಚಾರಣೆ ನಡೆಸಿ ಆ ಒಂದು ಪಾತ್ರ ಮತ್ತು ಅವನ ಮೇಲಿರೋ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ದೊರಕಿದ ಹಿನ್ನೆಲೆಯಲ್ಲಿ ಅವನ್ನ ಅರೆಸ್ಟ್ ಮಾಡಿ ನಿನ್ನೆ ನೈಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿ ಕೇಳಿದ್ವಿ. ನಿನ್ನೆ JC ಕೊಟ್ಟಿದ್ದಾರೆ ಮತ್ತು ಇವತ್ತು ಬೆಳಗ್ಗೆ ಮತ್ತೆ ಕಸ್ಟಡಿ ಕೇಳಲಿಕ್ಕೆ ನಮ್ಮ ಅಧಿಕಾರಿಗಳು ಅರ್ಜಿ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಬೆಂಗಳೂರಲ್ಲಿ ಕೂಡ 2017-18ರಲ್ಲಿ ಇದೇ ಥರದ್ದೊಂದು ಪ್ರಕರಣ ಭಾಗಿಯಾಗಿರುವಂಥದ್ದು ನಮಗೆ ಸದ್ಯದ ಮಾಹಿತಿ ತಿಳಿದು ಬಂದಿದೆ. ಮತ್ತು ಈ ವ್ಯಕ್ತಿಯಿಂದ ಬೇರೆ ಯಾರಾದರೂ ಅಕಸ್ಮಾತ್ ವಂಚಿತರಾಗಿದ್ದರೆ ಅವರು ಕೂಡ ನಮ್ಮ ಹುಬ್ಳಿ ಧಾರವಾಡ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದುಬಿಟ್ಟು ಮಾಹಿತಿ ಕೊಡಬೇಕು ಅಂತ ನಾನು ಈ ಮೂಲಕ ಆ ಥರ ಯಾರಾದರೂ ವಂಚಿತರಾಗಿದ್ದರೆ ಅವರಿಗೆ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದು 5,000 ಅಸಲಿ ನೋಡಿ. ವಿಕ್ಟಿಮ್ಸ್ ಅಂದರೆ ಇವರಿಗೆ ಈ ಲೇಡಿ ಮೈಸೂರಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಪರಿಚಯ ಆಗಿದ್ರು. ಅವ್ರು ಯಾವುದೋ ಒಂದು ಸಂಬಂಧಿಕರು ಫಂಕ್ಷನ್ಗೆ ಹೋದಾಗ ಅಲ್ಲಿ ನಮ್ಮದು ಈ ಥರ ಕಂಪ್ನಿ ಇದೆ, ಫೈನಾನ್ಸಿಂಗ್ ಮಾಡ್ತೀವಿ ಅಂತ ಹಂಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡಿದ್ದಾರೆ. ಮೈಸೂರಲ್ಲೇ ಆ ಲೇಡಿ ಜೊತೆ ಸಂಪರ್ಕ ಬಂದಿದ್ದು ಅಂತ ಹೇಳ್ತಾನೆ. ಮತ್ತು ಇವನು ಸ್ವಲ್ಪ ನೀಟಾಗೆಲ್ಲ ಟಿಪ್ ಟಾಪ್ ಆಗಿ ಡ್ರೆಸ್ಗಳು ಹಾಕ್ಕೊಂಡು ಎಲ್ಲ ಕಡೆ ಓಡಾಡೋವಂಥದ್ದೆಲ್ಲ ಇದೆ. ಇವಾಗ ಸದ್ಯಕ್ಕೆ ಒಂದು ಬುದ್ಧಿವಂತಿಕೆ ಏನಂದರೆ ಸ್ವಲ್ಪ ಮೊಬೈಲ್ಗಳಲ್ಲಿ ಯಾವುದೋ ಎವಿಡೆನ್ಸಸ್ ಜಾಸ್ತಿ ಬಿಟ್ಕೊಂಡಂಗೆ ಯಾರ ಜೊತೆ ಆದರೂ ನಿಂತಿರೋವಂಥದ್ದು ಅಥವಾ ಯಾರಾದರೂ ರೆಫರೆನ್ಸ್ ಇಟ್ಕೊಂಡು ಹೇಳಿರೋವಂಥದ್ದು ಫೋಟೋಸ್. ಈಗ ಈ ಥರ ಫ್ರಾಡ್ಗಳು ಏನು ಮಾಡ್ತಾರೆ ಜನರಲ್ಲಿ, ದೊಡ್ಡ ಯಾರಾದರೂ ಅಫಿಷಿಯಲ್ಸ್ ಜೊತೆಗೆ ಅಥವಾ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಅಥವಾ ಅಧಿಕಾರಸ್ಥರು ಅಥವಾ ಇಂಡಸ್ಟ್ರಿಯಲಿಸ್ಟು ಇಂಥವ್ರ ಜೊತೆ ಫೋಟೋಸ್ ಎಲ್ಲ ಇಟ್ಕೊಂಡಿರುವಂಥದ್ದು ನಮಗೆ ಜನರಲ್ಲಿ ಬೇರೆ ಕೇಸಸ್ ಸಿಕ್ತಿತ್ತು. ಇವನ ಕಡೆಯಿಂದ ಸಿಕ್ಕಿರೋ ಮೊಬೈಲಲ್ಲಾಗಲಿ ಅಥವಾ ಅದರಲ್ಲಿ ಆ ಥರದ್ದು ಯಾವುದೂ ಡೀಟೇಲ್ಸ್ ಸಿಕ್ಕಿಲ್ಲ. ಹಾಗಾಗಿ ಅದೆಲ್ಲ ಅವನು ಭಾಳ ಬುದ್ಧಿವಂತಿಕೆಯಿಂದ ಎಷ್ಟೇ ಇಂಟ್ರಾಗೇಷನ್ ಮಾಡಿದ್ರೂ ಉತ್ತರ ಕೊಡೋದಕ್ಕೆ ಭಾಳ ಹಿಂಜರಿತಾನೆ ಮತ್ತು ಭಾಳ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್. ಒಂದು ಪ್ರಶ್ನೆ ಹೆಚ್ಚಿಗೆ ಕೇಳಿದರೆ ನಾನು ಹೊಡೆದ್ರು ಪೊಲೀಸರು ಅಂತಂದು ಮ್ಯಾಜಿಸ್ಟ್ರೇಟ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ, ಅಥವಾ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ, ನಾನು ನಾಲ್ಗೆ ಕಡ್ಕೊಂಬಿಡ್ತೀನಿ
ಈ ಥರದ್ದೆಲ್ಲ ಅಲ್ಲಿ ಇಂಟ್ರಾಗೇಷನಲ್ಲಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ನಾವು ಗಮನಿಸ್ತೀವಿ. ನಾನು ಕೂಡ ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ನಾವು ಬೇರೆ ಇಂಟ್ರಾಗೇಷನ್ ಮಾಡೋಂಥ ಸಂದರ್ಭದಲ್ಲಿ ಸರ್ ನನಗೆಲ್ಲ ಪೊಲೀಸರು ತುಂಬ ಇಂಟೆನ್ಸಾಗಿ ಕ್ವಶನ್ಸ್ ಕೇಳ್ತಾರೆ, ನಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೇಳ್ತಾರೆ, ನನ್ನ ಮನೆಯಲ್ಲಿದೆ ಅಂತ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಆ ಥರ ಎಲ್ಲ ನನ್ನ ಎದುರಿಗೂ ಕೂಡ ಆರೋಪ ಮಾಡಿದ್ದು ನಾನು ನೋಡಿದೆ. ಭಾಳ ಪ್ರೊಫೆಷ್ನಲ್ ಇದ್ದಾನೆ. ಮತ್ತು ತನ್ನ ಹೆಸರನ್ನೇ ಬದಲಾಯಿಸ್ಕೊಂಡು ಈಕೆ ಯಾರು ಮೋಸ ಹೋಗಿದ್ದಾಳೆ ಆಕೆ ಭಾಳ ಲರ್ನೆಡ್ ಲೇಡಿ, ಚೆನ್ನಾಗಿ ಓದ್ಕೊಂಡಿದ್ದಾನೆ. ಚೆನ್ನಾಗಿ ಓದ್ಕೊಂಡು ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ತಯಾರಿ ಮಾಡ್ಕೊಂಡಿದ್ದಂಥ ಭಾಳ ನಾಲೆಡ್ಜ್ ಇರೋಂಥ ಲೇಡಿ. ಅಂಥವಳಿಗೆ ಮೋಸ ಮಾಡಿದ್ದಾನೆ ಅಂತಂದರೆ ತಿರ್ಗಿ ಇವನೇನು ಜಾಸ್ತಿ ಓದಿಲ್ಲ, ಇವನೊಂದು 10th ಓದಿಲ್ಲ ಸರಿಯಾಗಿ. ಅಷ್ಟಾಗಿಯೂ ಕೂಡ ಇಷ್ಟು ಸೊಫಿಸ್ಟಿಕೇಟೆಡ್ ಆಗಿದ್ರೆ ಒಂಥರ ಎಕ್ಸ್ಪರ್ಟೈಸ್, ಫ್ರಾಡ್ಲೆಂಟ್ ಆ್ಯಕ್ಟಿವಿಟಿ, ಫ್ರಾಡ್ ಮಾಡೋದನ್ನೇ ಒಂದು ಎಕ್ಸ್ಪರ್ಟೈಸ್ ಆಗಿ ಮಾಡ್ಕೊಂಡಿರೋದು ಕಂಡು ಬರುತ್ತೆ. ಸೊ ಇಷ್ಟಾಗಿ ಕೂಡ ಸದ್ಯದ ಮಾಹಿತಿ ಇಷ್ಟು ನಮಗೆ ತಿಳಿದು ಬಂದಿರುವಂಥದ್ದು. ಮುಂದುವರೆದು ಬೆಂಗಳೂರಿನಲ್ಲಿ ಇದೇ ಥರ ಒಂದು ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿ ಅಟೆಂಪ್ಟ್ ಟು ಸೂಸೈಡ್ ಕೇಸ್ ಕೂಡ ಇವನ ಮೇಲೆ ಆಗಿತ್ತು. ಪೊಲೀಸರು ಹಿಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ವಶದಲ್ಲಿದ್ದಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಪ್ರಯತ್ನ ಎಲ್ಲ ಮಾಡಿರುವಂಥದ್ದು, ಎಲ್ಲ ನ್ಯೂಸೆನ್ಸ್ ಮಾಡೋವಂಥ ಮೈಂಡ್ಸೆಟ್ ಇರುವಂಥವ್ರು. ಆದರೂ ಕೂಲಂಕುಷವಾಗಿ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ. ಈಗ ಕಸ್ಟಡಿ 10 ದಿನಗಳ ಕಸ್ಟಡಿ ಕೇಳಿದ್ದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಸಿಗುತ್ತೆ, ಯಾಕಂದರೆ ಇವನು ಮಾಡಿರುವಂಥ ಫ್ರಾಡ್ ನೋಡಿದರೆ 10 ದಿನ ಸಿಗ್ಬೋದು ಅಂದ್ಕೊಂಡಿದ್ದೀವಿ. ಸಿಕ್ಕಾಗ ಕೂಲಂಕುಷವಾಗಿ ತನಿಖೆ ಮಾಡೋವಂಥದ್ದು, ಒಂದು ಸಮಗ್ರ ತನಿಖೆ ಮಾಡೋವಂಥದ್ದು. ಒಂದು ನಗರದ ಹೆಸರು ಹೇಳ್ಬಿಟ್ಟು ಅಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸಿಂದ ತೊಗೊಂಬಂದಿರೋದು ಅಂತ ಹೇಳ್ತಾನೆ. ಸೊ ಆ ಥರದ್ದು ನೀವು ನೋಡಿದರೆ ಗೊತ್ತಾಗುತ್ತೆ ಅದು ಯಾವ ಥರದ್ದು ನೋಟು ಅಂತಂದು. ಸೊ ಅವನು ಹೇಳಿರೋದಷ್ಟು, ಬಟ್ ಅದರದ್ದು ಕೂಲಂಕುಷವಾಗಿ ನಾವಿನ್ನೂ ತನಿಖೆ ಮಾಡಬೇಕಾಗಿದೆ. ಮೂಲತಃ ಮೈಸೂರವನು, ಸುಮಾರು ಒಂದು 55 ಇಯರ್ಸ್ ಓಲ್ಡ್ ಇದ್ದಾನೆ. ಎಲ್ಲ ಹೆಂಡತಿ ಮಕ್ಕಳೆಲ್ಲ ಅಲ್ಲೇ ಮೈಸೂರಲ್ಲೇ ಇರ್ತಾರೆ. ಇವನು ಭಾಳ ವೈಟ್ ಕಾಲರ್ ಅಫೆಂಡರ್ ರೀತಿಯಲ್ಲಿ ಸೂಟ್ ಹಾಕ್ಕೊಂಡು, ಟೈ ಹಾಕ್ಕೊಂಡು, ತನ್ನ ಹೆಸರನ್ನು ಸುಧೀರ್ ಮೆಹ್ತಾ ಅಂತಂದು ಗುರುತಿಸ್ಕೊಂಡು ಈ ಒಂದು ಕೃತ್ಯಗಳು ಮಾಡಿರುವಂಥದ್ದು ಕಂಡು ಬಂದಿದೆ. ಇನ್ನು ಈತ ಭಾಳ ಕ್ಲಿಯರಾಗಿ ಯಾವುದಾದ್ರೂ ಒಬ್ಬ ಹೊಸ ಪಾರ್ಟಿ ಹಿಡಿಬೇಕಾದ್ರೆ ಅವ್ರ ಹತ್ರ ನೀಟಾಗಿ ಹೊಸ ಹೆಸರುಗಳಲ್ಲಿ ಗುರುತಿಸ್ಕೊಂಡು ಅದಕ್ಕೆ ಪೂರಕವಾಗಿ ಒಂದು ID ಕಾರ್ಡ್ ಮಾಡಿಸ್ಕೊಳೋವಂಥದ್ದು. ಆಮೇಲೆ ಫೋಟೋಸು ಎಲ್ಲ ನೋಡಿ, ನಮ್ಮ ಫ್ಯಾಮಿಲಿ, ನಾವು ಇಲ್ಲಿರ್ತೀವಿ, ನಾವು ಭಾಳ ದೊಡ್ಡ ಫ್ಯಾಮಿಲಿ ಅಂತ ಮನೆಗೆಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿರುವಂಥ ಫೋಟೋಗಳೆಲ್ಲ ತೆಗೆಸ್ಕೊಂಡಿರುವಂಥದ್ದು, ಆ ಥರದ್ದೆಲ್ಲ ಇದೆ. ಮತ್ತು ಆ ನಂಬರ್ ಯಾವುದು ವಂಚನೆ ಮಾಡಲಿಕ್ಕೆ ಅಂತ ಟಾರ್ಗೆಟ್ ಮಾಡಿರುವಂಥ ವ್ಯಕ್ತಿಗಳಿಗೆ ಕೊಡ್ತಾರೆ, ಆ ನಂಬರ್ನ ಬೇರೆ ಯಾರ ಜೊತೆನೂ ಅವನು ಶೇರ್ ಮಾಡಲ್ಲ. ಮತ್ತು ಆ ನಂಬರನ್ನು ಬೇರೆ ಯಾವ ಪರ್ಪಸ್ಗೂ ಉಪಯೋಗಿಸಲ್ಲ. ಪ್ರತ್ಯೇಕವಾಗಿ ಒಂದು ಮೊಬೈಲ್ ಇಟ್ಕೊಂಡು, ಪ್ರತ್ಯೇಕವಾದ ನಂಬರ್ ಇಟ್ಕೊಂಡು ಆ ಕೆಲಸ ಮುಗಿದ ತಕ್ಷಣ ಅದನ್ನು ಡಿಸ್ಪೋಸ್ ಮಾಡ್ತಾನೆ. ಸೊ ದಟ್ ಅವನು ಈ ಥರ ಕೃತ್ಯ ಮಾಡಿದ್ದಾನೆ ಅನ್ನೋಂಥದ್ದು ಇಂಟರ್ಲಿಂಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಇದು ಪೂನಾ ಮೂಲದ ಅಶ್ವಿನಿ ಅವರೇನಿದ್ದಾರೆ, ಅವರು ವಂಚನೆಗೆ ಒಳಗಾಗಿರುವಂಥವ್ರು. ಸೊ ಈ ಥರ ಇನ್ಯಾರಾದರೂ ಅಕಸ್ಮಾತ್ ಇವನಿಂದ ವಂಚಿತರಾಗಿದ್ದರೆ ಅವರು ನಮ್ಮ ಆಫೀಸಲ್ಲಿ ಅಥವಾ ನಮ್ಮ ಯಾವುದಾದ್ರೂ ಪೊಲೀಸ್ ಸ್ಟೇಷನಲ್ಲಿ ಬಂದು ಮಾಹಿತಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ಳಿ ಇಷ್ಟ. ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಿಬಿಟ್ಟು ದೊಡ್ಡದಾಗಿ ಜಾಯಿಂಟ್ ವೆಂಚರ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಮುಂದಾಗಿರ್ತಾಳೆ. ಸೊ ಈತನಿಗೆ ಹೇಳೋದು ಅಲ್ಲ, ಹುಬ್ಳಿ ಹತ್ರ ಆಗುತ್ತೆ ಅಂತಂದು ಹುಬ್ಳಿಗೆ ಬಂದಿದ್ದಾರೆ. ಇವನು ಮೈಸೂರವನು, ಆಕೆ ಪೂನಾದವಳು. ಸೊ ಪೂನಾದವ್ರಿಗೂ ಕ್ಯಾಶ್ ಡೆಲಿವರಿ ತಂದು ಕೊಡೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ಈಕೆಗೆ ಮೈಸೂರಿಗೂ ಬಂದಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದಾಗ ಹಾಫ್ ದಿ ವೇ ಬರಬೇಕು ಅಂತಂದು ಡಿಸೈಡ್ ಮಾಡ್ಕೊತಾರೆ. ಫಸ್ಟು ಗೋವಾದಲ್ಲಿ ಬೆಳಗಾಮಲ್ಲಿ ಸಿಗೋದು ಅಂತ ಮಾತಾಡ್ಕೊತಾರೆ. ಬೆಳಗಾಮು ಮತ್ತು ಅಲ್ಲಿ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹನ್ಸ್ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ. ನಮ್ಮ ಮೇನ್ ರೋಡಲ್ಲಿ ಏನು ಹನ್ಸ್ ಹೋಟ್ಲಿದೆ, ಆ ಹನ್ಸ್ ಹೋಟ್ಲಲ್ಲಿ ಇದ್ದು ಅಲ್ಲಿ ವ್ಯವಹಾರ ಇವ್ರದ್ದಾಗುವಂಥದ್ದು. ಹಣ ಇಸ್ಕೊಡುವಂಥದ್ದು ಮತ್ತು ಕೊಡುವಂಥದ್ದು ಅಲ್ಲಿ ಗೋಕುಲ್ ರೋಡಲ್ಲಿ ಮಾಡಿದ್ದಾರೆ. ಫಸ್ಟಿಗೆ 2 ಲಕ್ಷ ಅಷ್ಟೇ ಕೊಡಿ, ಫುಲ್ ಕೊಡ್ತಾರೋ ಇಲ್ಲೋ ಅಂತ ಹೇಳಿಬಿಟ್ಟು ಫಸ್ಟಿಗೆ 2 ಲಕ್ಷ ಅಷ್ಟೇ ಕೊಡಿ, ಪ್ರೊಸೆಸಿಂಗ್ ಚಾರ್ಜಸ್ಸು ಮತ್ತು ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚಿಗೆ ಹಣ ತಂದಾಗ ಕೇವಲ 2 ಲಕ್ಷ ಅಷ್ಟೇ ಇಸ್ಕೊತಾನೆ. ಅವಾಗ ಇವರಿಗೆ ಇವನು ತುಂಬ ನಿಯತ್ತಿದ್ದಾನೆ, ಇನ್ನೂ 10 ಲಕ್ಷ 15 ಲಕ್ಷ ಕೊಡೋಕ್ಕೆ ನಾವು ರೆಡಿ ಇದ್ದರೂ ಕೇವಲ 2 ಲಕ್ಷ ಅಷ್ಟೇ ಇಸ್ಕೊತಿದ್ದಾನೆ ಅಂತ ಅವ್ರು ನಂಬಿಬಿಟ್ಟು ನೆಕ್ಸ್ಟು ಇಲ್ಲ ಅದನ್ನೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಅಮೌಂಟ್ ಹೇಳಿರ್ತಾನೆ. 20 ಕೋಟಿ ಕೊಡಿಸ್ತೀನಿ, 20 ಲಕ್ಷ ಕೊಡಿ ಅನ್ನೋ ಟೈಪಲ್ಲಿ ಇರ್ತಾನೆ. ಆಮೇಲೆ 2 ಲಕ್ಷ ಕೊಟ್ಟಾಗ ಯಾವಾಗ ಇವನಿಗೆ ಸ್ವಲ್ಪ ಟ್ರಸ್ಟ್ ಬಂತು, ನಂತರದಲ್ಲಿ ಅವರು 60 ಕೋಟಿ 50 ಕೋಟಿ ಕೊಡ್ತೀನಿ, 50 ಕೋಟಿಗೆ ಅರೌಂಡು ಒಂದು 1.2% ಲೆಕ್ಕಕ್ಕೆ ಒಂದು 60 ಲಕ್ಷ ಕೊಡಿ ಅಂತ ಹೇಳಿದ ತಕ್ಷಣ ಇವರು ಕೊಟ್ಟಿದ್ದಾರೆ.
ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.